ಇನ್ನು ಬೆಂಗಳೂರಿನ ರಸ್ತೆ ಗುಂಡಿ ವಿಚಾರದಲ್ಲಿ ಈಗ ಸರ್ಕಾರ ವರ್ಸಸ್ ಉದ್ದಿಮೆದಾರರು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ವೈಯಕ್ತಿಕವಾಗಿ ಅಜೆಂಡಾ ಇದೆ ಅಂತ ಹೇಳಿದ್ರು. ಸೊ ಈಗ ಆ ಟೀಕೆಗೆ ಉದ್ಯಮಿ ಕಿರಣ್ ಮಜುಂದಾರ್ ಶಾ ತಿರುಗೇಟನ್ನು ಕೊಟ್ಟಿದ್ದಾರೆ. ವೈಯಕ್ತಿಕ ಅಜೆಂಡಾ ಇದೆ ಅಂತ ಹೇಳಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು. ಈಗ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಉಲ್ಲೇಖಿಸಿ ಉದ್ಯಮಿ ಟ್ವೀಟ್ ಅನ್ನು ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಹೇಳಿದ್ದು ಸುಳ್ಳು. ನಾವು ನಗರದ ಮೂಲ ಸೌಕರ್ಯ ಬಗ್ಗೆ ಮಾತನಾಡಿದ್ದೀವಿ. ಹಿಂದಿನ ಬಿಜೆಪಿ ಜೆಡಿಎಸ್ ಬಗ್ಗೆಯೂ ಕೂಡ ಟೀಕೆ ಮಾಡಿದ್ದೀವಿ. ಹಿಂದಿನ ಸರ್ಕಾರದ ಅವಧಿಯಲ್ಲೂ ಕೂಡ ಟೀಕೆ ಮಾಡಿದ್ವಿ. ನಮ್ಮ ಅಜೆಂಡಾ ಸ್ಪಷ್ಟವಾಗಿದೆ. ನಮ್ಮ ಅಜೆಂಡಾ ಇರೋದು ನಗರದ ಬಗ್ಗೆ, ನಗರದ ರಸ್ತೆಗಳನ್ನು ಸ್ವಚ್ಛಗೊಳಿಸುವ ಬಗ್ಗೆ. ಎಕ್ಸ್ ಮುಖಾಂತರ ಕಿರಣ್ ಮಜುಂದಾರ್ ಅವರು ಟ್ವೀಟ್ ಅನ್ನು ಮಾಡಿದ್ದಾರೆ. ಒಂದು ಕಡೆ ಬೆಂಗಳೂರಲ್ಲಿ ರಸ್ತೆ ಗುಂಡಿ ಸಮಸ್ಯೆ ಸರ್ಕಾರ ಹೇಳುತ್ತೆ, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ 1100 ಕೋಟಿಯನ್ನು ಈಗಾಗಲೇ ಮೀಸಲಿಟ್ಟಿದ್ದೀವಿ, ಕೆಲಸ ನಡೀತಾ ಇದೆ, ಆದಷ್ಟು ಬೇಗ ಈ ರಸ್ತೆ ಗುಂಡಿಗೆ ಒಂದು ಮುಕ್ತಿಯನ್ನು ಕಾಣಿಸ್ತೀವಿ ಅಂತ. ಇದರ ನಡುವೆ ಕಿರಣ್ ಮಜುಂದಾರ್ ಶಾ ಅವರು ಒಂದು ಟ್ವೀಟನ್ನು ಮಾಡಿದರು ರಸ್ತೆ ಗುಂಡಿ ಮತ್ತು ಕಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆಗ ಕಾಂಗ್ರೆಸ್ ನಾಯಕರು ಸಮಸ್ಯೆ ಏನು ಅನ್ನೋದಕ್ಕಿಂತ ಈ ರೀತಿಯಾಗಿ ಪ್ರಶ್ನೆ ಮಾಡಿದ್ದೇ ತಪ್ಪು ಅನ್ನುವ ರೀತಿಯಲ್ಲಿ ರಿಯಾಕ್ಟ್ ಮಾಡಲಿಕ್ಕೆ ಹೊರಟರು. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ವೈಯಕ್ತಿಕ ಅಜೆಂಡಾ ಅಂತ ಟೀಕೆ ಮಾಡಿಬಿಟ್ರು. ಸೊ ಇವತ್ತು ಕೌಂಟರ್ ಮಾಡಿದ್ದಾರೆ. ಇದೀಗ ಇಡೀ ವಿಚಾರ ರಾಜಕೀಯ ಸ್ವರೂಪವನ್ನು ಕೂಡ ಪಡೆದುಕೊಂಡಿದೆ. ಡಿಸಿಎಂ ಡಿ ಕೆ ಶಿವಕುಮಾರ್ ವಿರುದ್ಧ ಆರ್ ಅಶೋಕ್ ಅವರು ಕಿಡಿಕಾರ್ತಾ ಇದ್ದಾರೆ. ಬಾಕಿ ಬಿಲ್ ಕೊಡಿ ಅಂತ ಕೇಳಿದ್ರೆ ಧಮಕಿ ಹೇಗೆ ಆಗುತ್ತೆ? ರಾಹುಲ್ ಗಾಂಧಿ ಸಂವಿಧಾನದಲ್ಲಿ ಮುಷ್ಕರದ ಹಕ್ಕಿಲ್ಲ ಅಂತ ಅನಿಸುತ್ತದೆ. ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ನಾಗರಿಕರು, ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಎಲ್ಲರಿಗೂ ಕೂಡ ಅವಕಾಶ ಇದೆ. ಧಮಕಿ ಹಾಕಿದ್ರೆ ರಾಜ್ಯಕ್ಕೆ ಯಾವ ಉದ್ಯಮ ಕೂಡ ಬರೋದಿಲ್ಲ, ಯಾವ ಗುತ್ತಿಗೆದಾರರು ಕೂಡ ಸರ್ಕಾರದ ಪರ ಕೆಲಸ ಮಾಡೋದಿಲ್ಲ. ಮತ್ತೊಂದು ಪ್ರಶ್ನೆ, ಗುತ್ತಿಗೆದಾರರ ಬಿಲ್ಲನ್ನು ಯಾಕೆ ಕ್ಲಿಯರ್ ಮಾಡ್ತಾ ಇಲ್ಲ? ದುಡ್ಡಿಲ್ಲದೆ ಸರ್ಕಾರ ಪಾಪರ್ ಆಗಿರಬೇಕು ಅಂತ ಹೇಳಿ ಆರ್ ಅಶೋಕ್ ಅವರು ಟ್ವೀಟನ್ನು ಮಾಡಿದ್ದಾರೆ. ಸುದೀರ್ಘವಾಗಿ ಟ್ವೀಟನ್ನು ಮಾಡಿದ್ದಾರೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು. ಒಂದು ರಸ್ತೆ ಗುಂಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವೀಟು, ಅದೇ ಸಂದರ್ಭದಲ್ಲಿ ಗುತ್ತಿಗೆದಾರರ ಬಾಕಿ ಬಿಲ್ಲನ್ನು ಯಾಕೆ ಪಾವತಿ ಮಾಡಿಲ್ಲ ಅಂತ. ಒಂದು ಕಡೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ 33,000 ಕೋಟಿ ಬರಬೇಕಿದೆ ಅಂತ ಹೇಳ್ತಾರೆ. ಅದಾದ ಬಳಿಕ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಒಂದು ಮೀಟಿಂಗನ್ನು ಮಾಡ್ತಾರೆ. ಮೀಟಿಂಗ್ ಮಾಡಿದ ನಂತರ ಡಿಸೆಂಬರ್ ಒಳಗೆ ಎಲ್ಲವನ್ನೂ ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಭರವಸೆಯನ್ನು ಕೊಡ್ತಾರೆ. ಒಂದು ಕಡೆ ಗುತ್ತಿಗೆದಾರರ ಅಧ್ಯಕ್ಷರು ಮಂಜುನಾಥ್ ಅವರು ಇಫ್ ಇನ್ ಕೇಸ್ ಏನಾದರೂ ಸರ್ಕಾರ ಕ್ಲಿಯರ್ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವರನ್ನು ಕೇಳಿದರೆ ಕೋರ್ಟ್ಗೆ ಹೋಗಲಿ ಅಂತ ಹೇಳ್ತಾರೆ. ಗುತ್ತಿಗೆದಾರರು ಹೇಳ್ತಾರೆ ನಾವು ಯಾಕೆ ಕೋರ್ಟ್ಗೆ ಹೋಗೋದು, ನಾವು ಹೋರಾಟವನ್ನು ಮಾಡ್ತೀವಿ ಅಂತಾರೆ. ಇದರ ನಡುವೆ ಬಿಜೆಪಿ ನಾಯಕರ ಪ್ರಶ್ನೆ, ಯಾಕೆ ಕ್ಲಿಯರ್ ಮಾಡ್ತಾ ಇಲ್ಲ ಬಾಕಿ ಬಿಲ್ಲನ್ನು? ಗ್ಯಾರಂಟಿಗಳಿಂದ ದಿವಾಳಿ ಆಗಿದೆಯಾ? ಹಣ ಇಲ್ವಾ? ಒಂದು ಸ್ಪಷ್ಟೀಕರಣ ಕೊಡಬೇಕಲ್ವಾ ಅಂತೇಳಿ ಆರ್ ಅಶೋಕ್ ಅವರು ಕೂಡ ಒತ್ತಾಯಿಸಿದ್ದಾರೆ. ಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ಮಜುಂದಾರ್ ಶಾರನ್ನ ಟೀಕಿಸುವುದರಲ್ಲಿ ಅರ್ಥ ಇಲ್ಲ, ಕುಮಾರಸ್ವಾಮಿ ಅವರ ಹೇಳಿಕೆ ಇದು.
ಪರಿಸ್ಥಿತಿ ಏನಿದೆ, ಬಹುಶಃ ಕಿರಣ್ ಮಜುಮ್ದಾರ್ ಒಬ್ಬರೇ ಅಲ್ಲ, ಕಿರಣ್ ಮಜುಮ್ದಾರ್ ಅವರ ಹೇಳಿಕೆ ಏನಿದೆ, ಟ್ವೀಟ್ ಮಾಡಿರ್ತಕ್ಕಂಥದ್ದು, ಅದರ ಬಗ್ಗೆ ಟೀಕೆ ಮಾಡೋದಕ್ಕಿಂತ ಈ ಸರ್ಕಾರ ಅವರು ಯಾವ ಒಂದು ಕಾಂಟೆಕ್ಸ್ಟ್ ನಲ್ಲಿ ಹೇಳಿದ್ದಾರೆ. ಈಗ ಬೆಂಗಳೂರು ನಗರದ ಪರಿಸ್ಥಿತಿ ಏನಿದೆ, ಬಹುಶಃ ಕಿರಣ್ ಮಜುಮ್ದಾರ್ ಒಬ್ಬರೇ ಅಲ್ಲ, ದಿನ ಬೆಳಗ್ಗೆ ಎದ್ದು ನಾವು ಟಿವಿಗಳನ್ನ ಹಾಕಿದ್ರೆ ನಮ್ಮ ಸ್ನೇಹಿತರು ನೀವೆಲ್ಲರೂ ದಿವಸಕ್ಕೆ ಒಂದ್ ಸುದ್ದಿನಾದ್ರೂ ಗುಂಡಿ ಮುಚ್ಚಿಲ್ಲ ಅಂತೇಳಿ ಗುಂಡಿ ತೋರಿಸಿ ಇರ್ತಕ್ಕಂಥ ವಾಸ್ತವಾಂಶವನ್ನ ನೀವುಗಳು ಪ್ರತಿನಿತ್ಯ ತೋರಿಸ್ತೀರಿ. ಪಾಪ ಕಿರಣ್ ಮಜುಮ್ದಾರ್ ಬಗ್ಗೆ ಟೀಕೆ ಮಾಡೋದ್ರಲ್ಲಿ ಅರ್ಥ ಏನಿದೆ? ಇವತ್ತು ಹಲವಾರು ಪ್ರದೇಶಗಳಿಗೆ ಬೆಂಗಳೂರು ನಗರದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಕೇವಲ 5-6 ಕಿಲೋಮೀಟರ್ನ 1.5 ಗಂಟೆ 2 ಗಂಟೆ ಸಮಯ ತೆಗೆದುತಕ್ಕಂಥ ಪರಿಸ್ಥಿತಿ ಇದೆ. ಇದ್ರ ಬಗ್ಗೆ ಟೀಕೆ ಮಾಡಿದ್ರೆ, ಇದ್ರ ಬಗ್ಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ರೆ ಅದನ್ನ ಇವರು ಅತ್ಯಂತ ಲಘುವಾಗಿ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಉತ್ತರ ಕೊಟ್ಟರಾಗತ್ತ. ನನ್ನ ಕಾಲದಲ್ಲಿ ನಾನಿದ್ದಂಥ ಅವಧಿನಲ್ಲಿ ಬೆಂಗಳೂರಿನ ನಾಗರಿಕರಾಗ್ಲಿ ಯಾವುದೇ ರೀತಿಯ ಬಂಡವಾಳ ಹಾಕಿರ್ತಕ್ಕಂಥ ಕೈಗಾರಿಕೋದ್ಯಮಿಗಳು ಗುಂಡಿ ಇತ್ತು ಅಂತಕ್ಕಂಥದ್ದು, ಕಳಪೆ ಕಾಮಗಾರಿ ಅಂತಕ್ಕಂಥದ್ದನ್ನ ಯಾರು ಸಹ ನನ್ನ ಸರ್ಕಾರದ ಬಗ್ಗೆ ಟೀಕೆ ಮಾಡಿದ್ದು ಇಲ್ಲಿವರೆಗೆ ನಾನು ನೋಡ್ಲಿಲ್ಲ. ಕಿರಣ್ ಮಜುಮ್ದಾರ್ ಅವರ ಹೇಳಿಕೆ ಏನಿದೆ, ಟ್ವೀಟ್ ಮಾಡಿರ್ತಕ್ಕಂಥದ್ದು, ಅದರ ಬಗ್ಗೆ ಟೀಕೆ ಮಾಡೋದಕ್ಕಿಂತ ಈ ಸರ್ಕಾರ ಅವರು ಯಾವ ಒಂದು ಕಾಂಟೆಕ್ಸ್ಟ್ ನಲ್ಲಿ ಹೇಳಿದ್ದಾರೆ. ಈಗ ಬೆಂಗಳೂರು ನಗರದ ಪರಿಸ್ಥಿತಿ ಏನಿದೆ, ಬಹುಶಃ ಕಿರಣ್ ಮಜುಮ್ದಾರ್ ಒಬ್ಬರೇ ಅಲ್ಲ, ದಿನ ಬೆಳಗ್ಗೆ ಎದ್ದು ನಾವು ಟಿವಿಗಳನ್ನ ಹಾಕಿದ್ರೆ ನಮ್ಮ ಸ್ನೇಹಿತರು ನೀವೆಲ್ಲರೂ ದಿವಸಕ್ಕೆ ಒಂದ್ ಸುದ್ದಿನಾದ್ರೂ ಗುಂಡಿ ಮುಚ್ಚಿಲ್ಲ ಅಂತೇಳಿ ಗುಂಡಿ ತೋರಿಸಿ ಇರ್ತಕ್ಕಂಥ ವಾಸ್ತವಾಂಶವನ್ನ ನೀವುಗಳು ಪ್ರತಿನಿತ್ಯ ತೋರಿಸ್ತೀರಿ. ಪಾಪ ಕಿರಣ್ ಮಜುಮ್ದಾರ್ ಬಗ್ಗೆ ಟೀಕೆ ಮಾಡೋದ್ರಲ್ಲಿ ಅರ್ಥ ಏನಿದೆ? ಇವತ್ತು ಹಲವಾರು ಪ್ರದೇಶಗಳಿಗೆ ಬೆಂಗಳೂರು ನಗರದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಕೇವಲ 5-6 ಕಿಲೋಮೀಟರ್